ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಕರ್ಮ ಸನ್ಯಾಸವೆಂಬ 5ನೇ ಅಧ್ಯಾಯವನ್ನು ನಾವು ನೋಡುತ್ತಿದ್ದೇವೆ. ನಿಷ್ಕಾಮ ಕರ್ಮಯೋಗವನ್ನು ಮಾಡುವ ಮೂಲಕ ವ್ಯಕ್ತಿಯು ಜ್ಞಾನವನ್ನು ಗಳಿಸಬಹುದು ಮತ್ತು ಈ ಜ್ಞಾನವು ವ್ಯಕ್ತಿಗೆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಲು ಸಹಾಯ ಮಾಡುತ್ತದೆ. ಯಾವ ವ್ಯಕ್ತಿಯು ಕರ್ಮಫಲದಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲವೋ ಅವನನ್ನು ಕರ್ಮಗಳು ಬಂಧಿಸುವುದಿಲ್ಲ. ಹಾಗಾದರೆ ನಿಜವಾಗಿ ಈ ಕರ್ಮಗಳನ್ನು ಮಾಡುವುದು ಯಾರು? ಈ ಕರ್ಮಗಳಿಗೆ ಕಾರಣಕರ್ತರು ಯಾರು ಎಂಬುದನ್ನು ಇಲ್ಲಿ ಭಗವಂತ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅನುವಾದ: ತನ್ನ ದೇಹವೆಂಬ ನಗರದ ಒಡೆಯನಾದ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನ ಒಲಿಸುವುದಿಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳೇ ಸೃಷ್ಟಿ ಮಾಡುತ್ತವೆ. ಐಹಿಕ ಪ್ರಕೃತಿಯ ತ್ರಿಗುಣಗಳೇ ನಾವು ಮಾಡುವ ಎಲ್ಲ ಕರ್ಮಗಳಿಗೂ ಕಾರಣ. ಒಬ್ಬ ವ್ಯಕ್ತಿಯು ಯಾವ ಗುಣದಲ್ಲಿ ಇದ್ದಾನೆ ಎನ್ನುವುದರ ಮೇಲೆ ಅವನು ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತಾನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸತ್ವಗುಣದಲ್ಲಿರುವ ವ್ಯಕ್ತಿ ಶಾಂತನಾಗಿರುತ್ತಾನೆ, ಜ್ಞಾನಿಯಾಗಿರುತ್ತಾನೆ. ರಜೋಗುಣದಲ್ಲಿರುವ ವ್ಯಕ್ತಿ ಅತ್ಯಂತ ಕ್ರಿಯಾಶಾಲಿಯಾಗಿರುತ್ತಾನೆ. ತಮೋಗುಣದಲ್ಲಿರುವಂತಹ ವ್ಯಕ್ತಿ ನಿದ್ರೆ, ಆಲಸ್ಯ ಮತ್ತು ಪ್ರಮಾದಗಳನ್ನು ಹೊಂದಿರುತ್ತಾನೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಮಾಡಲ್ಪಡುವಂತಹ ಈ ಕರ್ಮವನ್ನು ವ್ಯಕ್ತಿಯು ತಾನೇ ಮಾಡಿದೆ ಎಂದು ಯಾವಾಗ ತಿಳಿದುಕೊಳ್ಳುತ್ತಾನೋ ಆಗ ಆತನು ಬಂಧನಕ್ಕೆ ಒಳಗಾಗುತ್ತಾನೆ. ವಾಸ್ತವದಲ್ಲಿ ಈ ಕರ್ಮಗಳನ್ನು ಜೀವಾತ್ಮನು ಮಾಡುತ್ತಿಲ್ಲ, ಆದರೆ ಮಿಥ್ಯಾ ಅಹಂಕಾರದಿಂದಾಗಿ ಜೀವಿಯು ಆ ರೀತಿಯಾಗಿ ತಿಳಿದುಕೊಳ್ಳುತ್ತಾನೆ ಅಷ್ಟೆ. ಇದಕ್ಕೆ ಮೂಲ ಕಾರಣ ಆತನಿಗೆ ಕರ್ಮಫಲದಲ್ಲಿ ಇರುವಂತಹ ಆಸಕ್ತಿ. ಈ ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ವ್ಯಕ್ತಿಯು ಬಂಧನದಿಂದ ಬಿಡುಗಡೆಯನ್ನು ಪಡೆಯಲು ಸಾಧ್ಯ. ಹಾಗಾದರೆ ನಮ್ಮ ಎಲ್ಲ ಕರ್ಮವನ್ನು ಭಗವಂತನು ಸ್ವೀಕರಿಸುತ್ತಾನೋ ಎಂದು ನಾವು ಕೇಳಿದರೆ ಅದು ಕೂಡ ಇಲ್ಲ. ಏಕೆಂದರೆ ಭಗವಂತನನ್ನು ಯಾವ ಕರ್ಮಗಳು ಅಂಟಲು ಸಾಧ್ಯವಿಲ್ಲ. ಆತನು ಸೂರ್ಯನಿದ್ದಂತೆ. ಆತನನ್ನು ಯಾವ ಕಶ್ಮಲವೂ ಮುಟ್ಟುವುದಿಲ್ಲ. ಆದರೆ ಎಲ್ಲ ಕಶ್ಮಲವನ್ನು ನಾಶ ಮಾಡುವಂತಹ ಶಕ್ತಿ ಅವನಿಗಿದೆ. ನ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅನುವಾದ: ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳಗಾಗುತ್ತಾರೆ. ಅಮಿತವಾದಂತಹ ಜ್ಞಾನ, ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ವೈರಾಗ್ಯವನ್ನು ಹೊಂದಿರುವುದರಿಂದ ಭಗವಾನ್ ಎಂದು ನಾವು ಪರಮಪ್ರಭುವನ್ನು ಕರೆಯುತ್ತೇವೆ. ಆತನು ಯಾವಾಗಲೂ ಆತ್ಮತೃಪ್ತನಾಗಿರುತ್ತಾನೆ. ಯಾವುದೇ ಪಾಪಕರ್ಮಗಳು ಅಥವಾ ಪುಣ್ಯಕರ್ಮಗಳು ಅವನನ್ನು ಬಂಧಿಸಲು ಸಾಧ್ಯವಿಲ್ಲ. ಸೂರ್ಯನ ಕಿರಣಗಳು ಕೊಳಚೆ ಪ್ರದೇಶದಲ್ಲಿ ಬಿದ್ದಾಗ ಆ ಪ್ರದೇಶವು ಶುದ್ಧವಾಗುತ್ತದೆ. ಆದರೆ ಸೂರ್ಯನಿಗೆ ಅದರಿಂದ ಯಾವುದೇ ಬಾಧೆ ಆಗುವುದಿಲ್ಲ. ಹಾಗೆಯೇ ನಾವು ನಮ್ಮ ಕರ್ಮಫಲಗಳನ್ನು ಭಗವಂತನಿಗೆ ಅರ್ಪಿಸಿದಾಗ ಭಗವಂತನು ಯಾವುದೇ ಬಂಧನಕ್ಕೆ ಒಳಗಾಗುವುದಿಲ್ಲ. ಆದರೆ ನಮಗೆ ಬಂಧನದಿಂದ ಬಿಡುಗಡೆ ದೊರಕುತ್ತದೆ. ಈ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ ನಿಷ್ಕಾಮ ಕರ್ಮಯೋಗದಲ್ಲಿ ತೊಡಗುತ್ತಾನೆ. ಹಗಲು ಹೊತ್ತಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುವಂತೆ ವ್ಯಕ್ತಿಯು ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯನ್ನು ತನ್ನ ಜ್ಞಾನದ ಕಣ್ಣಿನಿಂದ ನೋಡಲು ಸಾಧ್ಯವಾಗುತ್ತದೆ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅನುವಾದ: ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ
ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ ವ್ಯಕ್ತಿಯು ಎಂದೂ ದಿಗ್ಭ್ರಮೆಗೆ ಒಳಗಾಗುವುದಿಲ್ಲ. ಅವನು ಎಲ್ಲವನ್ನೂ ಅದು ಇರುವಂತೆಯೇ ಕಾಣಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು ಈ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು, ದಿಗ್ಭ್ರಮೆಯಿಂದ ಹೊರಗೆ ಬರಬೇಕು. ಇದಕ್ಕಾಗಿ ನಿಷ್ಕಾಮ ಕರ್ಮಯೋಗವನ್ನು ಮಾಡಬೇಕು. ಅಂದರೆ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಈ ಭಕ್ತಿ ಸೇವೆ ಹೇಗೆ ನಮ್ಮನ್ನು ಬಂಧನದಿಂದ ಬಿಡುಗಡೆಗೊಳಿಸುತ್ತದೆ ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾ ತತ್ಪರಾಯಣ ಗಚ್ಯಂತ್ಯ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷ. ಅನುವಾದ: ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಸಂಪೂರ್ಣ ಭಗವದ್ಗೀತೆಯು ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎನ್ನುವ ದೃಢವಾದ ಹೇಳಿಕೆಯ ಸುತ್ತ ಕೇಂದ್ರೀಕೃತವಾಗಿದೆ. ಪರಮಸತ್ಯವನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು 3 ಹಂತಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಭಗವಾನ್ ಸಾಕ್ಷಾತ್ಕಾರ. ನಿರಾಕಾರ ಬ್ರಹ್ಮನಿಗೆ ಭಗವಂತನೇ ಆಧಾರ. ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿರುವುದು ಅವನದೇ ಒಂದು ವಿಸ್ತರಣೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಎಂದರೆ ಭಗವಾನ್ ಸಾಕ್ಷಾತ್ಕಾರವನ್ನು ಪಡೆದಂತೆ. ಯಾರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾರೋ ಅವರ ಎಲ್ಲ ಸಂದೇಹಗಳು ನಿಶ್ಚಯವಾಗಿಯೂ ಸಂಪೂರ್ಣವಾಗಿ ತೊಡೆದು ಹೋಗುತ್ತವೆ. ಈ ರೀತಿಯಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡಂತಹ ವ್ಯಕ್ತಿಯ ಲಕ್ಷಣಗಳೆಂದರೆ: ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಾಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ಅನುವಾದ: ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನರಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಅಂದರೆ ಅಂತ್ಯಜನನ್ನು ಒಂದೇ ರೀತಿಯಾಗಿ ಕಾಣುತ್ತಾರೆ. ಮೂಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಭಗವಂತನ ವಿಭಿನ್ನಾಂಶ. ಜೀವಾತ್ಮನು ತನ್ನ ಕರ್ಮಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಶರೀರಗಳನ್ನು ಪಡೆದಿರುತ್ತಾನೆ. ಕೆಲವೊಮ್ಮೆ ಆತನು ಮನುಷ್ಯ ಶರೀರವನ್ನು ಪಡೆದರೆ ಇನ್ನು ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳ ಶರೀರವನ್ನು ಪಡೆಯುತ್ತಾನೆ. ಮತ್ತೆ ಕೆಲವೊಮ್ಮೆ ಕ್ರಿಮಿಕೀಟಗಳು, ಸರೀಸೃಪಗಳು, ಜಲಚರಗಳು, ಮರಗಿಡಗಳ ಶರೀರವನ್ನು ಪಡೆಯುತ್ತಾನೆ. ಇದೆಲ್ಲವೂ ಸಾಧ್ಯವಾಗುವುದು ಕರ್ಮದಿಂದಾಗಿ ಅಥವಾ ಕರ್ಮಬಂಧನದಿಂದಾಗಿ. ಇದೆಲ್ಲವನ್ನೂ ತಿಳಿದಂತಹ ಜ್ಞಾನಿಯು ಆ ಜೀವಾತ್ಮನನ್ನು ಶರೀರದಿಂದ ಗುರುತಿಸುವುದಿಲ್ಲ. ಬದಲಾಗಿ ಆತನನ್ನು ಭಗವಂತನ ಒಂದು ಭಾಗ ಎಂದು ತಿಳಿದುಕೊಳ್ಳುತ್ತಾನೆ ಮತ್ತು ಅದೇ ರೀತಿಯಲ್ಲಿ ವ್ಯವಹರಿಸುತ್ತಾನೆ. ನಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನನ್ನು ಆತನು ಗುರುತಿಸುತ್ತಾನೆ. ಪರಮಾತ್ಮನು ಬ್ರಾಹ್ಮಣನ ಶರೀರದಲ್ಲಿಯೂ ಇದ್ದಾನೆ, ಹಸುವಿನ ಶರೀರದಲ್ಲಿ, ಆನೆಯ ಶರೀರದಲ್ಲಿ, ನಾಯಿ ಅಥವಾ ನಾಯಿಯ ಮಾಂಸವನ್ನು ತಿನ್ನುವ ವ್ಯಕ್ತಿಯಲ್ಲೂ ಭಗವಂತ ಇದ್ದಾನೆ. ಆಧ್ಯಾತ್ಮಿಕ ಸ್ತರದಲ್ಲಿ ಭೇದವಿಲ್ಲ. ಇಲ್ಲಿ ಎಲ್ಲರೂ ಸಮಾನರು. ಈ ರೀತಿಯಾಗಿ ಆಧ್ಯಾತ್ಮಿಕ ಸ್ತರವನ್ನು ಹೊಂದಿರುವಂತಹ ವ್ಯಕ್ತಿಯು ಹುಟ್ಟು ಸಾವುಗಳನ್ನು ಮೀರಿರುತ್ತಾನೆ. ಇಹೈವ ತೈರ್ಜಿತಾ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಅನುವಾದ: ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅವರು ಬ್ರಹ್ಮನ್ನಂತೆ ದೋಷರಹಿತರು. ಆದುದರಿಂದ ಅವರು ಆಗಲೇ ಬ್ರಹ್ಮನ್ನಲ್ಲಿ ಇರುತ್ತಾರೆ. ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದ ವ್ಯಕ್ತಿಯ ಲಕ್ಷಣಗಳನ್ನು ಇಲ್ಲಿ ಹೇಳುತ್ತಿದ್ದಾರೆ. ಇವರು ತಮ್ಮನ್ನು ತಾವು ಐಹಿಕ ಪ್ರಕೃತಿಯ ಜೊತೆಗೆ ಗುರುತಿಸಿಕೊಳ್ಳುವುದಿಲ್ಲ. ಭೌತಿಕ ಶರೀರದೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದಿಲ್ಲ. ಅಂತಹವರು ಐಹಿಕ ಜಗತ್ತಿನಲ್ಲಿ ಮತ್ತೆ ಮತ್ತೆ ಹುಟ್ಟುವ ಅಗತ್ಯವಿಲ್ಲ. ಇವರನ್ನೇ ಮುಕ್ತಾತ್ಮರು ಎಂದು ಕರೆದಿದ್ದಾರೆ.
ಇಂತಹ ಮುಕ್ತಾತ್ಮರ ಲಕ್ಷಣಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.